ನನ್ನ ಡ್ರೀಮ್ ಇದ್ದಿದ್ದು ಕ್ರಿಕೆಟರ್ ಆಗಬೇಕು ಅಂತ. ಕ್ರಿಕೆಟರ್ ಆಗೋಕ್ಕಾಗಲಿಲ್ಲ. ಇವತ್ತು ಯಾಕೋ ಮಾಡೋಕ್ಕೆ ಮೂಡಿಲ್ಲ ನನಗೆ. ಇನ್ನೊಂದು ದಿವಸ ನೋಡ್ಕೊಂಡ್ರೆ ಆಯಿತು ಅಂತ ಹಂಗೆ ಹೋಯ್ತಾನೆ ಇರುತ್ತೆ ಅಷ್ಟೇ. ಅಲ್ಲಿಂದ ಬದುಕು ಬಂದಲ್ಲ ಅಂತ ಅಲ್ಲಿ ಕ್ಲಾಸ್ ಮೇಲೆ ಹೋಗಿ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ದೀವಿ. ಅಯ್ಯೋ ಅಪ್ಪ ಹಿಂಗಪ್ಪ ಬಂದು ಅಲ್ಲಿಂದ ನೆನೆಸ್ಕೊಂಡ್ರೆ ನನಗೆ ಎಷ್ಟು ಭಯ ಆಯ್ತಾಯಿತ್ತು. ಅಪ್ಪ ಡಾಕ್ಟರ್ ಬ್ರೋ ಅವ್ರು ಮಾಡ್ತಿರೋ ಕಂಟೆಂಟಲ್ಲಿ ನೀವು ಏನು ಇನ್ಸ್ಪೈರ್ ಆಗ್ತೀರಾ? ಇವಾಗ ಡಾಕ್ಟರ್ ಬ್ರೋ ಅಂತ ಕರೀತಾ ಇದ್ದಾರೆ ಅಂದರೆ ಅವರು ಫೇಮಸ್ ಆಗಿದ್ದಾರೆ ಅಂತ ಅರ್ಥ. ಅದರಿಂದನೇ ಅವ್ರು ಫುಲ್ಲು ಫೇಮಸ್ ಆಗಿದ್ದಾರೆ. ಅವರಿಂದ ಏನು ತಗೊತೀನಿ ಅಂದರೆ ಅವರು ಫುಲ್ಲು ಕನ್ಸಿಸ್ಟೆಂಟಿಯಾಗಿ ವೀಡಿಯೋ ಮಾಡ್ತಾಯಿದ್ರು, ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು. ಇಂಡಿಯಾನ, ಚೈನಾ, ಜಪಾನು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿದ್ದಾರೆ. ಅವ್ರಿಗೊಂದಿತ್ತು ಡ್ರೀಮು. ಅವ್ರ ಡ್ರೀಮ್ ಅವ್ರನ್ನ ಚೇಂಜ್ ಮಾಡಿದ್ದಾರೆ. ನಿಮಗೆ ಲೈಫಲ್ಲಿ ಏನಾಗಬೇಕು ಅಂದ್ಕೊಂಡಿದ್ರೆ ಅದನ್ನು ಮಾಡಿದ್ರೆ ನೀವು ಮುಂದೆ ಬರೋಕ್ಕಾಗೋದು. ಓಕೆ, ಈಗ ನೀವು ಮಾಡ್ತಿರೋ ಕಂಟೆಂಟ್ಗೆ ನೀವು ಯಾರನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀರಾ? ನನಗೆ ಇನ್ಸ್ಪಿರೇಷನ್ ಇದ್ದಾರೆ ಇವರು ಅಂದರೆ ವಿರಾಟ್ ಕೊಹ್ಲಿ ಇದ್ದಾರೆ. ಅವ್ರು ನನಗೆ ಇನ್ಸ್ಪಿರೇಷನ್ನು ಯಾವಾಗ್ಲೂ. ನನ್ನ ಡ್ರೀಮ್ ಇದ್ದಿದ್ದು ಕ್ರಿಕೆಟರ್ ಆಗಬೇಕು ಅಂತ. ಕ್ರಿಕೆಟರ್ ಆಗೋಕ್ಕಾಗಲಿಲ್ಲ. ಏಜ್ ಜಾಸ್ತಿ ಆಗಿತ್ತು. ಇವಾಗ ಸೇರ್ಕೊಳಕ್ಕೆ ಹೋದ್ರೂ ಇವಾಗ ನನಗೆ ಆಗೋಕ್ಕಾಗಲ್ಲ. ಏಜ್ ಜಾಸ್ತಿ ಆಗಿಬಿಟ್ಟಿದೆ. ನಂದು ಆ ಡ್ರೀಮ್ ಬಿಟ್ಟು ಇವಾಗ ಬೇರೆ ಏನಾದರೂ ಮಾಡ್ಬೇಕು ನನ್ನ ಲೈಫಲ್ಲಿ. ಇವಾಗ ಏನು ನಡೀತಾ ಇದೆ, ಇವಾಗ ಜಾಬ್ ಹುಡ್ಕೋಣ ಅಂದರೆ ಎಲ್ಲ ಕಡೆಯೂ AI ಬಂದಿದೆ. ಇವಾಗ ರೀಲ್ಸ್ ಕ್ರಿಯೇಟಿಂಗು ಮತ್ತು ರೀಲ್ಸು, ಡಿಜಿಟಲ್ ಮಾರ್ಕೆಟು ಅದೇ ನಡೀತಾ ಇದೆ. ಅದರಲ್ಲೇ ಏನಾದ್ರು ನಾನು ಮಾಡೋಣ, ರೀಲ್ಸ್ ಕ್ರಿಯೇಟ್ ಮಾಡೋಣ, ಒಂದು ಫೇಮಸ್ ಆಗೋಣ, ಜನಗಳಿಗೆಲ್ಲ ಮೊಗ್ದಲ್ಲಿ ನಗು ತರೋಣ, ಎಲ್ಲನೂ ಅಂದರೆ ನೆಕ್ಸ್ಟ್ ಇರೋಣ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ. ಓಕೆ, ಹೌ ಮಚ್ ಡು ಯು ಲವ್ ಕಂಟೆಂಟ್ ಕ್ರಿಯೇಷನ್? ನನ್ನ ಕಂಟೆಂಟ್ ಕ್ರಿಯೇಷನ್ನ ನಾನು ತುಂಬ ಇಷ್ಟಪಡ್ತೀನಿ. ಫಸ್ಟು ನೀವು ಮಾಡೋ ಕಂಟೆಂಟನ್ನು ನೀವು ಬೇರೆಯವ್ರು ಇಷ್ಟಪಡ್ದವ್ರು ಇರಲ್ಲ, ಅವ್ರೇನು ಅಂದ್ಕೊತಾರೆ ಇರೋಂಗೆ ಅದು ಬಿಟ್ಟಾಕಿ ನೀವು ಇಷ್ಟಪಡಿ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ನಿಮಗೆ ಮುಂದೆ ರೀಚ್ ಸಿಗೋದು. ನೀವು ಮಾಡೋದನ್ನು ಮನೆಯಲ್ಲೂ ಹೇಳ್ಬೋದು, ಅದು ಮಾಡಬೇಡ, ಇದು ಮಾಡಬೇಡ, ಅದೇನು ಅಂದ್ಕೊತಾರೆ ರಿಲೇಟಿವ್ಸ್ ಎಲ್ಲ ಇದಂತ ಇರ್ತಾರೆ. ನೋಡೋ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ನಿಮ್ಮ ಮಗ ಏನು ಈ ಥರ ಮಾಡ್ತಾಯಿದ್ದಾನೆ, ಹುಡುಗಿರು ಬಟ್ಟೆ ಎಲ್ಲ ಹಾಕ್ಕೊಂಡು. ಫಸ್ಟ್ ನೀವು ಅದು ಬಿಟ್ಟಾಕಿ ಅಷ್ಟೇ. ನಿಮ್ಗೆ ಇಷ್ಟ ಆಯ್ತಾಯ್ತಾ ಅಷ್ಟು ಸಾಕು. ನೀವು ಅಂದರೆ ನಿಮ್ಗೆ ಅನಿಸುತ್ತೆ ಮಲ್ಕೊಂಡೋಕೆ ಹೋಗೋ ಫುಲ್ಲು ಓವರ್ ಥಿಂಕ್ ಮಾಡ್ತೀರಾ. ನಾನು ಮಾಡಬೇಕಿತ್ತು, ಅದು ಮಾಡೋಕ್ಕಾಗಿಲ್ಲ, ಏನಕ್ಕೆ ಮಾಡೋಕ್ಕಾಗಿಲ್ಲ, ಜನ ಏನು ಅಂದ್ಕೊತಾರೆ, ಅದು ಬಿಟ್ಟಾಕ್ಬಿಡಿ. ಮಾಡಬೇಕು ಇವಾಗ ಒನ್ ಡೇ ಅಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಡೇ 1 ಇವತ್ತೇ ಆಗಿರಬೇಕು. ಅದು ಏನಾದರೂ ಪರವಾಗಿಲ್ಲ, ರೀಲ್ಸ್ ವೈರಲ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಕಂಟೆಂಟ್ಗೆ ನಾನು ಪ್ರಿಪೇರ್ ಆಗ್ತೀನಿ. ನಿಮ್ಮ ವಿಡಿಯೋ ಆರ್ ನಿಮ್ಮ ಕಂಟೆಂಟು ವೈರಲ್ ಆಗಿಲ್ಲ ಅಂದರೆ ನಿಮ್ಗೆ ಏನು ಅನಿಸುತ್ತೆ? ವೈರಲ್ ಆಗಿಲ್ಲ ಅಂದರೆ ಬೇಜಾರಾಗುತ್ತೆ. ಅಷ್ಟೊಂದು ಕಷ್ಟಪಟ್ಟು ಮಾಡಿರ್ತೀನಿ. ಏನಪ್ಪ ಇದು ವಿಡಿಯೋನೇ ವೈರಲ್ ಆಯ್ತಲ್ಲ, ಒಂದೊಂದ್ಸಲ ಅನಿಸ್ಬಿಡುತ್ತೆ ವಿಡಿಯೋ ಮಾಡೋದಲ್ಲ ಬೇಡ ನಿಲ್ಲಿಸ್ಬೋಣ, ಎಷ್ಟು ಕಷ್ಟಪಡ್ತಾಯಿದ್ರು, ಏನೋ ರೀಚ್ ಬರ್ತಾಯಿಲ್ಲ, ಲೈಕ್ಸ್ ಕೊಡ್ತಾಯಿಲ್ಲ, ಏನೋ ಜಾಸ್ತಿ ವ್ಯೂಸ್ ಹೋಯ್ತಾಯಿಲ್ಲ ಅಂತ ಬೇಜಾರಾಗುತ್ತೆ. ಬಟ್ ಅದೆಲ್ಲ ಇವಾಗ ಒಂದು ಮುಂದೆ ಹೋಗ್ಬೇಕಂದ್ರೆ ಕಷ್ಟಪಡಬೇಕು. ಕಷ್ಟದಿಂದನೇ ಆಗ ಮುಂದೆ ಹೋಗೋಕ್ಕಾಗೋದು. ಇವಾಗ ಸರ್ ಅಂತ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ ಅಂತ. ಅವರು ಕಷ್ಟಪಟ್ಟು ಮುಂದೆ ಇವಾಗ ಒಂದು ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ. ನಾನು ಅಷ್ಟೇ ಕಷ್ಟಪಟ್ಟು ಮುಂದೆ ಒಂದು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಜನ ಎಲ್ಲ ಗುರುತಿಸ್ಬೇಕು ನನ್ನ. ಸೊ ಎಡಿಟಿಂಗು ಕಂಟೆಂಟ್ ಕ್ರಿಯೇಷನಲ್ಲಿ ಎಷ್ಟು ಇಂಪಾರ್ಟೆಂಟು? ಎಡಿಟಿಂಗು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ವೀಡಿಯೋ ಚೆನ್ನಾಗಿಲ್ಲ, ಬ್ಲರ್ ಬಂತು ಅಂದರೆ ನೋಡಿದ ತಕ್ಷಣ ಹಂಗೆ ಸ್ಕಿಪ್ ಮಾಡಿಬಿಡ್ತಾರೆ. ಏನಿದ್ರು ಹಿಂಗೈತೆ ಒಳ್ಳೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ಕಂಟೆಂಟ್ ಚೆನ್ನಾಗಿರಬೇಕು. ಅಷ್ಟೇ ಎಡಿಟಿಂಗು ತುಂಬ ಮುಖ್ಯ. ಎಡಿಟಿಂಗ್ ಇದ್ರೇ ಒಂದು ಸ್ವಲ್ಪ ವೀಡಿಯೋದಲ್ಲಿ ಏನೋ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಕ್ಯಾಪ್ಷನ್ಸ್ ಎಲ್ಲ ಸಖತ್ತಾಗಿದ್ದರೆ ಫುಲ್ಲು 8 ಗಂಟೆ ನೋಡ್ತಾರೆ. ನಿಮ್ದೇನಿಲ್ಲ ಬರೀ ಮಾತಾಡ್ತಾ ಇರ್ತೀರಾ ಅಂತ ಹೇಳಿದ್ರೆ ಏನಿದು ವೀಡಿಯೋ ಎತ್ತಪ್ಪ ಮೇಲೆ ಎತ್ತೋಣ ಸ್ಕ್ರೋಲ್ ಮಾಡೋಣ ಹೇಳ್ಬಿಟ್ಟು ಹಂಗೆ ಮಾಡ್ಬಿಡ್ದು. ಎಡಿಟಿಂಗ್ ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಕಂಟೆಂಟ್ ಕ್ರಿಯೇಷನ್. ಈಗಿನ ಜೆನ್ಸಿಗೆ ಯಾವ ಕಂಟೆಂಟ್ ಇಷ್ಟ ಆಗುತ್ತೆ? ಈಗಿನ ಜೆನ್ಸಿಗೆ ಹೇಳ್ಬೇಕಂದ್ರೆ ಅವ್ರೇನು ಬಿಡಿ, ಇವಾಗ ಕಷ್ಟಪಡ್ತಾರೋ ಅವ್ರ ಕಡೆ ನೋಡೋದೇ ಇಲ್ಲ. ಇವಾಗೇನೊಂದು ಯಾವುದೋ ಒಂದು ಹುಡುಗಿ ಬಂದು ಏನಾದರೂ ಒಂದು ವೀಡಿಯೋ ಹಾಕಿದ್ರೆ ಅದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸು ಕಮೆಂಟ್ ಅಂದೆ ಅದಂತೆ ಅದು ಮಾಡ್ತಾಯಿರ್ತಾರೆ. ಹುಡುಗರ ಬಗ್ಗೆ ಯಾರು ನೋಡೋದು ಇಲ್ಲ, ಕಷ್ಟಪಡ್ತಾ ಇರ್ತೀವಿ ನಾವು. ಈಗ ಜೆನ್ಸಿಗೂ ಅಂದರೆ ಇವಾಗ ರಿಯಾಲಿಟಿ ಏನಿದೆ ಅದ್ರ ಬಗ್ಗೆ ತೋರಿಸಿದ್ರೆ ಅವರು ಜಲ್ದಿ ನಂಬ್ತಾರೆ, ಜಲ್ದಿನೇ ಅವ್ರನ್ನ ಅಟ್ರಾಕ್ಟ್ ಮಾಡ್ಬೋದು. ಓಕೆ, ಇವಾಗ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ತೋರಿಸ್ಬೇಕು ಅವ್ರಿಗೆ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ತುಂಬ ಭಯ ಆಗುತ್ತೆ, ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದನ್ನು ನೀವು ಹೆಂಗೆ ಫೇಸ್ ಮಾಡಿದ್ದೀರಾ? ನನಗೂ ಎಷ್ಟೊಂದ್ಸಲಿ ಅನಿಸುತ್ತೆ. ಇವಾಗ ನಾನೊಂದು ಹುಡುಗಿ ಡ್ರೆಸ್ ಹಾಕ್ಕೊಂಡು ಮಾಡಿದೆ. ನಾನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಬೇಡ, ನಮ್ಮ ಫ್ರೆಂಡ್ಸನ್ಗೆ ಏನು ಅನ್ಕೊತಾರೆ, ಫ್ಯಾಮಿಲಿ ಏನು ಅನ್ಕೊತಾರೆ, ರಿಲೇಟಿವ್ಸ್ ಏನು ಅನ್ಕೋತಾರೆ. ನಾನು ಆಮೇಲೆ ಏನು ಮಾಡಿದೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಫೀಚರ್ ಬಿಟ್ಟಿದ್ದಾರೆ, ಟ್ರಯಲ್ ರೀಲ್ ಅಂತ. ಆ ಟ್ರಯಲ್ ರೀಲಲ್ಲಿ ನಮ್ಮ ಫ್ರೆಂಡ್ಸ್ ಯಾರಿಗೂ ಹೋಗಲ್ಲ, ನಮ್ಮ ಯಾರು ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಹೋಗಲ್ಲ, ನಾನು ಫಾಲೋವರ್ಸ್ಗೆ ಹೋಗುತ್ತೆ. ಅವ್ರು ರೀಚ್ ಆಗಿ ನಾನು ಬಿಟ್ಟೆ, ಹೋದ್ರೆ ಅವ್ರಿಗೆ ತಾನೇ ಹೋಗೋದು, ಅವ್ರು ನೋಡ್ತಾರೆ ಬಿಡು ಅಂತ ನಾನು ಸುಮ್ಮನೆ ಬಿಟ್ಟೆ. ನೋಡ್ತೀನಿ ಒಂದು ಸ್ವಲ್ಪ ಒಂದು 5-6 ಗಂಟೆ ಬಿಟ್ಕೊಂಡು ನೋಡ್ತೀನಿ. ಫುಲ್ಲು ಒಳ್ಳೆ ರಿಯಾಕ್ಟ್ ಮಾಡಿದರು, ಒಳ್ಳೆ ಲೈಕ್ ತುಂಬ ಬಂದಿತ್ತು, ವ್ಯೂಸ್ ತುಂಬ ಬಂದಿತ್ತು. ಅದಕ್ಕೆ ಅಂದರೆ ಆಮೇಲೆ ಈ ಥರ ಬಿಟ್ಟರೆ ನಮ್ಮ ಫ್ರೆಂಡ್ಸ್ಗೋಸ್ಕರ ಅದು ಅವನೇನು ಅನ್ಕೊತೀವಿ ಏನು ಅನ್ಕೋತಾರೆ ಅಂತ ಬಿಟ್ಟರೆ ನಮ್ಮದು ನಾವು ಇದು ಫೇಮಸ್ ಆಗೋಕ್ಕಾಗಲ್ಲ. ಈಗ ಸ್ಟಾರ್ಟ್ ಮಾಡಿರೋ ಕಂಟೆಂಟ್ ಕ್ರಿಯೇಟರ್ಸ್ಗೆ
ನೆಕ್ಸ್ಟ್ ಕಂಟೆಂಟ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಎಷ್ಟು ಕಂಟೆಂಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ರಿಯಾಲಿಟಿ, ನಿಮ್ಮ ಲೈಫಲ್ಲಿ ಏನು ನಡೀತೈತೆ ಅದನ್ನೇ ಮಾಡಿ, ಪಕ್ಕ ಆಗುತ್ತೆ. ಇದು ಮನೇಲಿ ಏನು ನಡೆಯುತ್ತೋ, ಅಮ್ಮ ಏನಂತಾರೋ, ಅಮ್ಮ ಬೈದಾಗ ಅದೊಂದು ಅಲ್ಲೇ ನಿಮ್ಗೊಂದು ಕಣ್ಣೇ ಸಿಕ್ಬಿಡುತ್ತೆ. ಆಗ ಮಲಗಿದ್ದೆ, ಅಮ್ಮ ಕರೀತಾ ಇರ್ತಾರೆ, ಕೇಳಿಸೋದಿಲ್ಲ, ತಿರ್ಗಾ ನಾನು ವಾಪಸ್ ಕರೆದ್ರೆ ಏನೋ ರಿಯಾಕ್ಟ್ ಮಾಡೋಲ್ಲ ಅಮ್ಮ. ಅದೇ ಒಂದು ಕಂಟೆಂಟ್ ಐತೆ ನಿಮಗೆ, ಅದನ್ನೇ ಒಂದು ಕಂಟೆಂಟ್ ಎತ್ತಿ ಮಾಡ್ಬೋದು. ಇನ್ನೂ ಏನೇನೋ ಕಂಟೆಂಟ್ ಸಿಗುತ್ತೆ, ನೀವು ಹುಡುಕ್ತಾ ಹೋದರೆ ಕಂಟೆಂಟ್ಗಳು ಸಿಗ್ತಾನೆ ಇರುತ್ತೆ. ಕಂಟೆಂಟ್ಗೇನು ಕಮ್ಮಿ ಇಲ್ಲ. ಇವಾಗ ಯಾವ ಕಂಟೆಂಟ್ ಬೇಕಾದ್ರೂ ಮಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಚೆನ್ನಾಗಿಲ್ಲ ಬಿಟ್ಟಾಕ್ತಾರೆ. ಇವಾಗ ಕಂಟೆಂಟ್ಗಳು ಕನ್ಸಿಸ್ಟೆಂಟಿಯಾಗಿ ಮಾಡ್ತಾ ಇರಬೇಕು, ಆವಾಗಲೇ ನಿಮ್ಗೆ ರೀಚ್ ಆಗೋಕ್ಕಾಗೋದು. ಸೂಪರ್. ಬಿಫೋರ್ ಕಂಟೆಂಟ್ ಕ್ರಿಯೇಷನ್ ನಿಮ್ಮ ಲೈಫ್ ಹೆಂಗಿತ್ತು? ಬಿಫೋರ್ ಕಂಟೆಂಟ್ ಕ್ರಿಯೇಷನ್ ನನ್ನ ಲೈಫು, ನಾನು ಯಾರು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಷ್ಟೊಂದು ಯಾರು ನನ್ನ ಏನೋ ಅಷ್ಟೊಂದು ಇದು ದೊಡ್ಡದಾಗಿ ಏನು ನೋಡ್ತಾ ಇರಲಿಲ್ಲ. ಫುಲ್ಲು ಮಾಮೂಲಿ, ನಾನು ಅಂದರೆ ಅಷ್ಟೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಂದನೇ ಬಂದಿರೋದು. ಇವಾಗ ಕಂಟೆಂಟ್ ಕ್ರಿಯೇಷನ್ ಮಾಡಿ ಇವಾಗ ನಂದು ನೋಡಿ ಎಷ್ಟು 8,000 ಫಾಲೋವರ್ಸ್ ಇದ್ದಾರೆ. ಚೆನ್ನಾಗಿ ರೀಚ್ ಬಂದಿದೆ, ವ್ಯೂಸ್ ಬಂದಿದೆ. ಆಮೇಲೆ ಫ್ರೆಂಡ್ಸೆಲ್ಲ ಇವಾಗ ಸಿಕ್ಕಿದಾಗ ಏನಪ್ಪ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ, ಇವಾಗೆಲ್ಲ ನಮ್ಮ ಕಡೆ ಕರೆದ್ರೂ ಬರೋದೇ ಇಲ್ಲ, ಮೆಸೇಜ್ ಹಾಕಿದ್ರೆ ಮೆಸೇಜ್ ಮಾಡಲ್ಲ, ದೊಡ್ಡ ವ್ಯಕ್ತಿ ಆಗಿಬಿಡಿದ್ಯಾ ಹಂಗೆ ಹಿಂಗೆ. ಅವಾಗ ಅವರು ಅವಾಗ ಅಲ್ಲಿರ್ಬೇಕಾದ್ರೆ ಅವ್ರನ್ನ ನಾನು ಕರೆಕ್ಟಾಗಿ ಟ್ರೀಟ್ ಮಾಡಿದ್ದೆ, ನಾನು ಇವಾಗ ಅವ್ರನ್ನ ಕರೆಕ್ಟಾಗಿ ಟ್ರೀಟ್ ಮಾಡ್ತಾಯಿದ್ದೆ ಅಷ್ಟೇ. ಅದೆಲ್ಲ ಇವಾಗ ಅವ್ರು ನಾನು ಯಾರನ್ನೂ ಅಂದರೆ ಇವಾಗ ಏನು ಬಿಟ್ಟೋಗಲ್ಲ ಯಾರನ್ನೂ, ಅಂದರೆ ಎಲ್ಲರೂ ಇರ್ತಾರೆ ಜೊತೆಗೆ. ಇಲ್ಲಿ ಕಷ್ಟ ಟೈಮದ್ದು ಬಂದಾಗ ಜೊತೆಗೆ ಇರಬೇಕು. ಏನು ಇವಾಗ ನೀನು ಸ್ಟ್ರಗಲ್ ಪಡ್ತಾಯಿದ್ಯಾ ಪರವಾಗಿಲ್ಲ, ಜೊತೆಗಿರಬೇಕು. ನಾನು ಇರ್ತೀನಿ ನಿನ್ನ ಜೊತೆಗೆ, ಸ್ಟ್ರಗಲ್ ಇದ್ರೂ ಪರವಾಗಿಲ್ಲ, ನೀನು ಸಂತೋಷ ಆಗಿದೆ, ಸಂತೋಷದಲ್ಲಿ ನಿನ್ನ ಜೊತೆಗಿರ್ತೀನಿ, ಆ ಥರ ಇರಬೇಕು. ಫ್ರೆಂಡ್ಸ್ ಅಂದರೆ ಆ ಥರ ಇರಬೇಕು. ಅದು ಬಿಟ್ಬಿಟ್ಟು ಬಿಡೋ ಇವನೇನ್ರೆ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಂಡಿರ್ತಾನೆ, ಏನು ದೊಡ್ಡ ಫೇಮಸ್ ಆಗ್ಬಿಡ್ತಾನೆ, ನಾನು ನೋಡ್ತೀನಿ, ಅದು ಏನು ಎಷ್ಟೊಂದು ಜನ ನೋಡ್ಬಿಟ್ಟಿದ್ದೀನಿ ನಾನು ಅಂದ್ಕೊಂಡ್ರೆ ಇಲ್ಲ. ಟೈಮ್ ಬಂದೇ ಬರುತ್ತೆ ಎಲ್ಲರಿಗೂ. ಟೈಮು ಅಂದರೆ ಎಲ್ಲರಿಗೂ ಚೇಂಜ್ ಆಗೇ ಆಗುತ್ತೆ. ಕಂಟೆಂಟ್ ಕ್ರಿಯೇಷನಲ್ಲಿ ನಿಮಗೆ ಬಿಗ್ ಡ್ರೀಮ್ ಏನು? ನಾರ್ತಲ್ಲೆಲ್ಲ ನೋಡ್ತಾ ಇದ್ದೀನಿ, ಎಷ್ಟೊಂದು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಹಿಂದಿಯವರು ಎಷ್ಟೊಂದು ಜನ ಇದ್ದಾರೆ. ಅವರೆಲ್ಲ ಫುಲ್ಲು ಫೇಮಸ್ ಆಗೋರು. ನಮ್ಮ ಕರ್ನಾಟಕದಿಂದನೂ, ನಮ್ಮ ಸೌತ್ ಕಡೆಯಿಂದನೂ ಯಾರಾದ್ರು ಬರಬೇಕು, ಒಂದು ಇಂಡಿಯಾ ಮಟ್ಟದಲ್ಲಿ ಒಂದು ದೊಡ್ಡ ಕಂಟೆಂಟ್ ಕ್ರಿಯೇಟರನ್ನು ಅನ್ಸ್ಕೋಬೇಕು, ಎಲ್ಲರೂ ಗುರ್ತಿಡಿಬೇಕು ಇಂಡಿಯಾದಲ್ಲಿ ನಮ್ಮನ್ನ. ಆ ಥರ ಒಂದು ದೊಡ್ಡ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ತ್ ಇಂಡಿಯಾದಲ್ಲಿ ಆರ್ಯನ್ ಕೆಲ್ವಿನ್ ಇದ್ದಾರಲ್ಲ, ಸೊ ಅವ್ರ ಹೆಸರು ಹೇಳಿದ್ರೆ ಫುಲ್ ವೈರಲ್ ಆಗುತ್ತೆ. ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾರಿದ್ದಾರೆ? ಆ ಥರ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಡಾಕ್ಟರ್ ಬ್ರೋ ಅಂತ ಹೇಳ್ಬೋದು. ಡಾಕ್ಟರ್ ಬ್ರೋ ಯಾಕೆಂತ ಹೇಳಿದ್ರೆ ಅವರು ಎಲ್ಲ ಫುಲ್ಲು ನಮ್ಮ ಕರ್ನಾಟಕದಲ್ಲಿ ಫುಲ್ಲು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಲ್ಲ ಕಡೆನೂ ಅವರು ಎಲ್ಲರಿಗೂ ಇಷ್ಟ, ಎಲ್ಲರನ್ನೂ ಇಷ್ಟಪಡ್ತಾರೆ. ಎಲ್ಲರನ್ನೂ ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನೋಡ್ತಾರೆ. ಇವಾಗ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಅಲ್ಲಿ ಆ ಕಡೆ ನಾನು ಜಪಾನ್ ನೋಡಿಲ್ಲ, ಅಮೇರಿಕಾ ನೋಡಿಲ್ಲ. ಅವ್ರ ವೀಡಿಯೋದಲ್ಲಿ ಅವ್ರು ತೋರಿಸ್ತಾರೆ ಜಪಾನ್ ಹೆಂಗಿದೆ, ಅಮೇರಿಕಾ ಹೆಂಗಿದೆ, ನಮ್ಮ ಇಂಡಿಯಾನೇ ಹೆಂಗಿದೆ, ಆ ಥರ ತೋರಿಸ್ತಾರೆ. ಅವ್ರನ್ನ ನಮ್ಮ ವೀಡಿಯೋದಲ್ಲೇ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅನ್ನೋ ಥರ ಆ ಥರ ಫೀಲ್ ಮಾಡಿಸ್ತಾರೆ. ಅದಕ್ಕೆ ನಂಗೆ ಗೊತ್ತಿರೋ ಪ್ರಕಾರ ಡಾಕ್ಟರ್ ಬ್ರೋ ಹೆಸರು ತೊಗೊಂಡ್ರೆ ವೀಡಿಯೋ ವೈರಲ್ ಮಾಡ್ಬೋದು. ಬಿಫೋರ್ ಕಂಟೆಂಟ್ ಕ್ರಿಯೇಷನು, ಆಫ್ಟರ್ ಕಂಟೆಂಟ್ ಕ್ರಿಯೇಷನು ನಿಮ್ಮ ಲೈಫ್ ಹೆಂಗಿದೆ ಅಂತ ಡಿಫ್ರೆನ್ಸ್ ಇದೆ? ಬಿಫೋರ್ ಕಂಟೆಂಟ್ ಕ್ರಿಯೇಷನ್ನು ನಾನು ಯಾರು ಅಷ್ಟೊಂದು ಗುರ್ತಿಡಿತಾರಲ್ಲ. ಇವಾಗ ರೋಡಲ್ಲೆಲ್ಲ ಸಿಗ್ತಾರೆ, ಮಾತಾಡಿಸ್ತಾರೆ, ಇದು ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀಯಾ, ಇದನ್ನೇ ಮಾಡು, ಜನ ನೋಡಿದ ತಕ್ಷಣ ಇಷ್ಟಪಡಬೇಕು, ಗುರ್ತಿಡಿಬೇಕು, ಆ ಥರ ಕಂಟೆಂಟ್ ಮಾಡು. ಇವಾಗ ಒಂದು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅನಿಸಿರೋ ಪ್ರಕಾರ ನನಗೆ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ, ನಾನು ಮಾಡ್ತಾಯಿದ್ದೀನಿ ಚೆನ್ನಾಗಿ, ಜನ ನನ್ನ ಗುರ್ತಿಡಿತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಓಕೆ, ಈಗ ನಾರ್ಮಲಾಗಿ ಯಾವುದೋ ಒಂದು ವೀಡಿಯೋ ವೈರಲ್ ಆಗಬೇಕು ಅಂದರೆ ಫಸ್ಟ್ 3 ಸೆಕೆಂಡ್ಸ್ ಇಂಪಾರ್ಟೆಂಟ್ ಅಂತಾರ, ಅದನ್ನು ಹುಕ್ ಅಂತಾರಲ್ಲ. ಸೊ ಫಸ್ಟ್ 3 ಸೆಕೆಂಡ್ ಯಾಕೆ ಇಂಪಾರ್ಟೆಂಟ್? ಅಟ್ರಾಕ್ಟ್ ಮಾಡೋದು ಏನಿದೆ, ಅದು ಇದು ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಹಿಂಗೆ ಸ್ಕ್ರೋಲ್ ಮಾಡಿಬಿಡ್ತಾರೆ. ಅದ್ರಲ್ಲಿ ವರ್ಡಲ್ಲಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಮಾತಲ್ಲಾದರೂ ಪರವಾಗಿಲ್ಲ, ಅಟ್ರಾಕ್ಟ್ ಮಾಡಬೇಕು. ಅದು ರೀಲ್ ಅಟ್ರಾಕ್ಟ್ ಮಾಡಿದ್ರೆ ಅವರು ಕೊನೆ ಗಂಟೆದಲ್ಲಿ ಏನೋ ಇನ್ಫಾರ್ಮೇಷನ್ ಇದೆ, ನನಗೆ ಇದರಲ್ಲಿ ಏನೋ ಇನ್ಫಾರ್ಮೇಷನ್ ಸಿಗುತ್ತೆ, ಅದಕ್ಕೋಸ್ಕರ ಕೊನೆ ಗಂಟೆ ನೋಡ್ತಾರೆ. ಉಕ್ಕಿರಬೇಕು, ರೀಲಲ್ಲಿ ಯಾವತ್ತಿದ್ರೂ ಉಕ್ಕಿರಬೇಕು ಮೈನು. ಓಕೆ, ನೀವು ಹುಡುಗಿ ಡ್ರೆಸ್ ಹಾಕ್ಕೊಂಡು ಕಂಟೆಂಟ್ ಮಾಡ್ತೀನಿ ಅಂದ್ರಲ್ಲ, ಸೊ ನಿಮ್ಮ ಮನೆಯಲ್ಲಿ ಆ ಪ್ರಾಬ್ಲಮ್ ಹೆಂಗೆ ಫೇಸ್ ಮಾಡ್ತೀರಾ? ನಮ್ಮ ಮನೇಲಿ ಮನೇಲಿ ಹೇಳ್ತಾರೆ ಮಾಡಬೇಡ, ಏನಾರು ಅಂದ್ಕೊಂತಾರೆ ರಿಲೇಟಿವ್ಸು, ಮತ್ತು ಮುಂದೆ ನಿಮಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಟ್ರೋಲರ್ಸ್ಗಳು ಬೇರೆ ಇರ್ತಾರೆ, ಟ್ರೋಲ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಬಿಡ, ಏನು ಟ್ರೋಲ್ ಮಾಡಿದ್ರೆ ಟ್ರೋಲ್ ತಾನೇ ಮಾಡ್ತಾರೆ, ಇನ್ನೇನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಆಗ ನಾನು ಬೆಳಿಬೇಕಂತ ನನಗೈತೆ ಮನಸ್ಸಲ್ಲಿ, ಯಾವ ಡ್ರೆಸ್ ಆದ್ರೇನು, ನಾನು ಯಾವ ಡ್ರೆಸ್ ಹಾಕ್ಕೊಂಡ್ರೆ ಏನು ಮಾಡೇ ಮಾಡ್ತೀನಿ, ಮಾಡಬೇಕಂತ ನನ್ನ ಮನಸ್ಸಲ್ಲಿ ಐತೆ, ಅದಕ್ಕೆ ಮಾಡ್ತೀನಿ. ಯಾವುದಾದ್ರೂ ಒಂದು ನೀವು ವೀಡಿಯೋ ಮಾಡಬೇಕಂದ್ರೆ ನಿಮಗೆ ಯಾರು ಸಪೋರ್ಟ್ ಮಾಡ್ತಾರೆ? ಕಂಟೆಂಟ್ ಕ್ರಿಯೇಷನ್ನು ವೀಡಿಯೋ ಮಾಡಬೇಕಂದ್ರೆ ನನಗೆ ಒಬ್ಬ ಫ್ರೆಂಡ್ ಇದ್ದ, ಅವನು ಅವಾಗ ಕರೆದ್ರೆ ಬರ್ತಾಯಿದ್ದ, ಅವ್ನು ಬ್ಯುಸಿ ಇದ್ದಾಗ ಬರಲ್ಲ, ಫ್ರೀ ಆಗಿದ್ದಾಗ ಬಂದು ಮಾಡಿಕೊಡ್ತಾನೆ, ಆ ಥರ ಎಲ್ಲ ಏನಿಲ್ಲ. ಇವಾಗ ನಿಮಗೆ ಒಬ್ಬರು ಮನೇಲಿ ಯಾರು ಇರಲ್ಲ, ಸಪೋರ್ಟ್ ಯಾರು ಮಾಡಲ್ಲ, ನಿಮಗೆ ವೀಡಿಯೋ ಮಾಡಲೇಬೇಕು ಅಂತ ಹೇಳಿದರೆ ಏನಿಲ್ಲ, ಒಂದು ಸ್ಟ್ಯಾಂಡ್ ಬರುತ್ತೆ, ಟ್ರೈಪಾಡ್ ಬರುತ್ತೆ, ಅದನ್ನು ತಗೊಂಡು ನೀವೇ ಒಂದು ವೀಡಿಯೋ ಹಂಗೆ ಇದರಲ್ಲಿ ಚೇರ್ ಮೇಲೆ ಇಟ್ಕೊಂಡು ಅದರಲ್ಲೇ ಮಾಡಿದ್ರೆ ಆಗುತ್ತೆ. ಅಯ್ಯೋ ಅದ್ರಲ್ಲಿ ನೀವು ಬೇರೆಯವರೇ ಬಂದು ಮಾಡಬೇಕು, ನಾನು ಹಂಗೆ ಕೂತ್ಕೊಂಡಿದ್ದೆ, ಯಾರು ಬರಬೇಕು, ನನಗೆ ವೀಡಿಯೋ ಮಾಡಬೇಕು, ಅಲ್ಲಿ ಗಂಟ ನಾನು ಮಾಡೋಕ್ಕಾಗಲ್ಲ, ಹಿಂಗೆ ಇದ್ದರೆ ಏನು ಮಾಡೋದು ಒಂದು ಫುಲ್ಲು ಮೈಂಡ್ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಆಮೇಲೆ ನಾನು ಅಂದ್ಕೊಂಡೆ, ಎಷ್ಟೊಂದು ಜನ ನಾನು ನೋಡಿದೆ, ಸ್ವಲ್ಪ ಜನ ರೀಲ್ಸ್ ನೋಡಿದೆ, ಅವರೆಲ್ಲ ಒಬ್ಬರೇ ಮಾಡ್ತಾಯಿದ್ರು, ಒಂದೇ ಹಂಗೆ ಕ್ಯಾಮ್ರಲ್ಲಿ ಇಕ್ಬಿಟ್ಟು
ನಿಂತ್ಕೊಂಡು ಹಂಗೆ ಅವರೇ ಒಬ್ಬರೇ ಮಾಡ್ತಾರೆ, ಎಲ್ಲ ಕ್ಯಾರೆಕ್ಟ್ರು ಒಬ್ಬರೇ ಮಾಡ್ತಾಯಿದ್ರು. ನಾನೇನಕ್ಕೆ ಈ ಥರ ಮಾಡಬಾರ್ದು, ನಾನೇ ಈ ಥರ ಮಾಡ್ಬೋದು, ನಾ ಫ್ರೆಂಡ್ಸ್ನೆಲ್ಲ ಕಾಯ್ಕೊಂಡಿದ್ರೆ ಯಾರೂ ಬರೋಲ್ಲ, ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈಪಾಡ್ ತೊಗೊಂಡು ಒಬ್ಬನೇ ಚೇರ್ ಮೇಲೆ ಇಲ್ಲಾಂದರೆ ಅಲ್ಲಿ ಕಿಟಕಿ ಹತ್ರ ಅಲ್ಲೆಲ್ಲ ಇಟ್ಕೊಂಡು ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದು ಅಂತೇಳಿ ಒಬ್ಬನೇ ಮಾಡ್ತೀನಿ. ನಿಮ್ಮ ಕ್ಲೋಸ್ ಫ್ರೆಂಡು ಯಾರು ಸರಿ ನಿಮಗೆ ಅಟ್ಲೀಸ್ಟ್ ಒಂದು ಕಾಮೆಂಟು ಇಲ್ಲಾಂದ್ರೆ ಒಂದು ಶೇರ್ ಕೂಡ ಮಾಡಲ್ಲ ಅಂಥವ್ರಿಗೆ ಏನು ಹೇಳ್ತೀರಾ? ಕ್ಲೋಸ್ ಫ್ರೆಂಡ್ ಅವನು, ಕ್ಲೋಸ್ ಫ್ರೆಂಡೇ ಆದರೆ ಆ ಥರ ಎಲ್ಲ ಮಾಡಲ್ಲ, ಅವ್ನಿಗೇನು ಹೇಳ್ತೀರಾ? ಅವನಿಗೆ ಏನು ಹೇಳೋಣ ಬಿಡಿ, ಅವ್ರಿಗೆಲ್ಲ ಇವಾಗ ನಾವೇನು ಮಾತಾಡೋಕ್ಕಾಗಲ್ಲ ಅವ್ರಿಗೆ. ನಾವು ಅಂದರೆ ಟೈಮ್ ಬರುತ್ತೆ, ಒಂದೇ ಥರ ಟೈಮ್ ಇರೋಲ್ಲ, ನಾವು ಬೆಳಿತೀವಿ. ಅವ್ನಿಗೆ ಅಂದರೆ ಇವಾಗ ಅವ್ರಿಗೇನಂದರೆ ಇವಾಗ ಅವ್ನು ಎಲ್ಲಿ ಕಮೆಂಟ್ ಮಾಡಿದ್ರೆ ಶೇರ್ ಮಾಡಿದ್ರೆ ಎಲ್ಲಿ ಫೇಮಸ್ ಆಗ್ಬಿಡ್ತಾನೆ, ಇದಾಗ್ಬಿಡ್ತಾನೆ, ಮುಂದೆ ಬೆಳೆದ್ಬಿಡ್ತಾನೆ ನಮ್ಗಿಂತ, ಆ ಥರ ಅನ್ಕೊಂಬಿಟ್ಟಿರ್ತಾರೆ ಅವರು. ಆ ಥರ ಏನು ಅಯ್ಯೋ ನೀವು ಬೇರೆಯವ್ರು ಇರ್ಬೋದು, ಆ ಥರ ನಾವೆಲ್ಲ ಆ ಥರ ಯಾರಿಲ್ಲ. ಬೆಳೆದ್ವಾ ಜೊತೆಗೆ ನೀವು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ನಾನು ಯಾವತ್ತೂ ಹೇಳಿಲ್ಲ ನೀವು ಮಾಡಬೇಡ ನೀನು ಮಾಡಬೇಡ, ಯಾರಿಗೂ ಹೇಳೋಕ್ಕಾಗಲ್ಲ, ಅದು ಅವ್ರ ಇಷ್ಟ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕಾ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡಿ, ಪರವಾಗಿಲ್ಲ. ನಮ್ಮ ಜೊತೆ ನಾವು ಇದ್ದೀವಿ, ನಿಮ್ಮ ಜೊತೆ ಸಪೋರ್ಟ್ಗೆ ನಾನು ಕೊಲಾಬ್ ಮಾಡ್ತೀನಿ, ನೀವು ಕೊಲಾಬ್ ಮಾಡಿ, ಮಾಡೋಣ, ಇಬ್ಬರು ಜೊತೆಗೆ ಶೇರ್ ಮಾಡೋಣ ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನೋಡ್ತೀರಾ ರೀಲ್ಸ್ ನೋಡ್ತೀರಾ, ನಮ್ಮ ಫ್ರೆಂಡ್ಸೇ ಇದ್ದಾರೆ ಎಷ್ಟೊಂದು ಜನ ರೀಲ್ಸ್ ನೋಡ್ತಾರೆ, ಲೈಕು ಮಾಡಲ್ಲ, ಒಬ್ಬೊಬ್ಬರು ಲೈಕು ಮಾಡಲ್ಲ, ಕಮೆಂಟ್ ಮಾಡಲ್ಲ, ಏನು ಮಾಡಲ್ಲ. ಬಿಡಿ, ನಾನು ಅವ್ರೊಬ್ರಿಗೋಸ್ಕರ ಏನು ಆಗ್ತಾರೆ ಫುಲ್ ಇಡೀ ಕರ್ನಾಟಕಕ್ಕೆ ಆಗ್ತಾಯಿದ್ದೀನಿ, ಇದು ಇಂಡಿಯಾಗೆ ಆಗ್ತಾಯಿದ್ದೀನಿ ರೀಲ್ಸು. ಅವ್ರು ಎಷ್ಟೊಂದು ಜನ ಇದೆ, ಅವ್ರಿದ್ದಾರೆ ಸಪೋರ್ಟ್ ಮಾಡೋಕೆ, ಅವ್ರಿದ್ರೆ ಸಾಕು, ಒಬ್ರಿಗೋಸ್ಕರ ನಾನು ತಲೆ ಕೆಡಿಸ್ಕೊಲ್ಲ. ಪ್ರಿಪೇರ್ ಮಾಡ್ಕೊತಾರೆ ನಾವು ಮಾಡಬೇಕು, ಇದು ಕಂಟೆಂಟ್ ಮಾಡಬೇಕು ಅಂತ. ಬಟ್ ಅವರು ನೆಕ್ಸ್ಟ್ ಸ್ಟೆಪ್ ತೊಗೊಂಡು ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ತುಂಬ ಒದ್ದಾಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಬಿಟ್ಟು ಹಾಕಿದೆ, ಅಯ್ಯೋ ಒದ್ದಾಡೋದು ಇವ್ರೇನು ಅನ್ಕೊತಾರೆ, ನೀವು ಹಂಗೆ ಇರಬಾರ್ದು, ಮಾಡಿ, ಪರವಾಗಿಲ್ಲ, ತಪ್ಪೋ ಸರಿನೋ ಮಾಡಿ, ಜನಗಳು ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದರೆ ಬಿಟ್ಟಾಕ್ತಾರೆ ಅಷ್ಟೇ. ಮಾಡಬೇಕು. ಏನು ನಿಮ್ಮ ಮೈಂಡಲ್ಲಿ ಏನು ಹೊಸ ಕಂಟೆಂಟ್ ಸಿಕ್ಕಿದೆಯಾ, ಕಂಟೆಂಟ್ ಸಿಕ್ಕಿದ ತಕ್ಷಣ ಮಾಡಬೇಕು, ಇದನ್ನೇ ಮಾಡಬೇಕು, ಯಾವ ಥರ ಆದರೂ ಪರವಾಗಿಲ್ಲ, ಒಬ್ಬನೇ ಆದರೂ ಪರವಾಗಿಲ್ಲ, ಎಲ್ಲ ಕ್ಯಾರೆಕ್ಟರ್ ಒಬ್ಬನೇ ಮಾಡಿದ್ರೂ ಪರವಾಗಿಲ್ಲ, ಇದನ್ನೇ ಮಾಡ್ತೀನಿ ಅಂತ ಮನ್ಸಲ್ಲಿ ಬರಬೇಕು. ನಿಮ್ಮ ಮನ್ಸಲ್ಲಿ ಇಲ್ಲದೆ ಬರೀ ಮಾಡೋಣ ಬಿಡು ಹಂಗೆ ಬಿಡ್ತಾ ಹೋಗ್ತಾ ಇದ್ರೆ ಅಷ್ಟೇ, ಅದು ಅಲ್ಲೇ ಇರುತ್ತೆ, ನಿಮ್ಮ ಮುಂದೆ ಹೋಗೋಕ್ಕಾಗಲ್ಲ. ಯಾವುದೋ ಒಂದು ಇದ್ರಲ್ಲಿ ನೋಡಿದೆ, ಒಬ್ಬ ಫಸ್ಟು ನಾನು ಕ್ಯಾಮ್ರಾ ತೊಗೊತೀನಿ, ಕ್ಯಾಮ್ರಾ ತೊಗೊಂಡಾದ್ಮೇಲೆ ನಾಳೆಯಿಂದ ಪಕ್ಕಾ ಮಾಡ್ತೀನಿ ಅಂತ ಅನ್ಕೊತಾನೆ. ಕ್ಯಾಮ್ರಾ ತೊಗೊಂಡೆ, ಕ್ಯಾಮ್ರಾದಲ್ಲಿ ಒಂದು ಸ್ಟ್ಯಾಂಡ್ ಇರಬೇಕಿತ್ತು, ಸ್ಟ್ಯಾಂಡ್ ಇದ್ದರೆ ಮಾಡ್ತಿದ್ದೆ. ಅವ್ನು ಸ್ಟ್ಯಾಂಡು ತೊಗೊಂಡ್ಮೇಲೆ ಇಂದ ಬ್ಯಾಕ್ಗ್ರೌಂಡ್ ಲೈಟ್ ಚೆನ್ನಾಗಿಲ್ಲ, ಲೈಟು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ರೆ ಅದು ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡೆ. ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಾದ್ಮೇಲೆ ಇವತ್ತು ಯಾಕೋ ಮಾಡೋಕ್ಕೆ ಮೂಡಿಲ್ಲ ನನಗೆ, ಇನ್ನೊಂದು ದಿವಸ ನೋಡ್ಕೊಂಡ್ರೆ ಆಯಿತು ಅಂತ ಹಂಗೆ ಹೋಯ್ತಾನೆ ಇರುತ್ತೆ ಅಷ್ಟೇ. ನಿಮಗೆ ಅದೊಂದು ಮಾಡೋಣ ಅನ್ನೋದೊಂದು ನೆಪ ಅಷ್ಟೇ. ಇವಾಗೇ ಎತ್ಕೊಬೇಕು, ಇವಾಗೇ ಮಾಡಬೇಕು, ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಿಮಗೆ ಸಪೋರ್ಟ್ ಮಾಡಿರೋ ಫ್ರೆಂಡ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ನಂಗೆ ಸಪೋರ್ಟ್ ಮಾಡಿರೋ ಫ್ರೆಂಡು ಅವನ ಹೆಸರು ಬಂದು ಗುರುಶಾಂತ್ ಅಂತ ಹೇಳಿ. ನಾನು ಫಸ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾನು ಕೇಳಿದೆ ಅವನ್ನ, ಇದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಕಣೋ, ಹೆಂಗಿದೆ ನೋಡಿಬಿಟ್ಟು ಹೇಳಿ. ಅವ್ನು ಹೇಳ್ದೆ ಪರವಾಗಿಲ್ಲ, ಅದು ಅಪ್ಲೋಡ್ ಮಾಡೋ ಚೆನ್ನಾಗೈತೆ, ವೀಡಿಯೋ ಕ್ವಾಲಿಟಿನೂ ಚೆನ್ನಾಗೈತೆ, ಅಪ್ಲೋಡ್ ಮಾಡು ಅಂತ ಹೇಳ್ದ. ನಾನು ಅವತ್ತೇ ಅಪ್ಲೋಡ್ ಮಾಡಿದೆ. ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಇದು ಬಂತು ವ್ಯೂಸ್, ಒಂದೇ ದಿವಸ ಅವತ್ತೇ ಫಸ್ಟ್ ರೀಲ್ ಬಿಟ್ಟೆ ನಾನು 5,000 ವ್ಯೂಸ್ ಮೇಲೇನೋ ಹೋಯಿತು, ಚೆನ್ನಾಗಿತ್ತು. ಸಪೋರ್ಟ್ ಅಂದರೆ ಯಾರು ನನ್ನ ಜೊತೆಗೆ ಯಾರೊಬ್ರು ಸಪೋರ್ಟರ್ ಇದ್ದಾರಲ್ಲ ಸಾಕು, ಈಗ ಒಬ್ಬ ಇದ್ದರೆ ಸಾಕು, ಆಮೇಲೆ ಮುಂದೆ ಬಂದಾಗ ನೋಡ್ಕೊಳ್ಳೋಣ, ಏನಾದರೂ ಪರವಾಗಿಲ್ಲ, ಚೆನ್ನಾಗಿಲ್ವೋ, ಇನ್ನು ಹೇಳಿದ್ನಲ್ಲ ಚೆನ್ನಾಗಿದೆ ಅಂತ, ಹಾಕೋಣ ಬಿಡು ಅಂತೇಳಿ ಒಂದು ರೀಲ್ಸ್ ಹಾಕಿದೆ, ಚೆನ್ನಾಗಿ ಅನ್ನಿಸ್ತು. ಇವಾಗ ಎಲ್ಲ ರೀಲ್ಸ್ ಹಾಕ್ಬೇಕಾದ್ರೆ ಒಂದ್ಸಲಿ ಕೇಳ್ತೀನಿ ಅವ್ನ, ಹೆಂಗಿದೆ ರೀಲ್ಸು, ಚೆನ್ನಾಗಿದೆಯಾ, ಹಂಗೆ ಅಂತ ಕೇಳ್ತೀನಿ. ಅವ್ನು ಚೆನ್ನಾಗಿದೆ ಅಂತ ಹೇಳಿದ್ನ, ನಾನು ಇನ್ನೇನಾದ್ರು ಮಿಸ್ಟೇಕ್ ಇದೆಯಾ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಅಂತ ಕೇಳ್ತೀನಿ. ಅವ್ನು ಏನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ತಿರ್ಗಾ ಇನ್ನೊಂದ್ಸಲಿ ರೀಲ್ಸ್ ಕ್ರಿಯೇಟ್ ಮಾಡಿ ತಿರ್ಗಾ ಆ್ಯಕ್ಟ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಮಾಡ್ತೀನಿ. ಓಕೆ, ನಿಮ್ಮಿಬ್ಬರಲ್ಲಿ ಈಗ ಹೇಳಿದ್ರಲ್ಲ ಆ ಫ್ರೆಂಡು ಪ್ಲಸ್ ನಿಮ್ಮಿಬ್ಬರಲ್ಲಿ ಫನ್ನಿ ಮೂಮೆಂಟ್ ಯಾವಾಗಾಗಿತ್ತು? ಫನ್ನಿ ಮೂಮೆಂಟ್ ಅಂತ ಆಗಲ್ಲ, ನಾನೊಂದು ಪರವಾಗಿಲ್ಲ, ಒಂದು ಇರುತ್ತಿಲ್ಲ, ಯಾವ್ದಾರೊಂದು ಬೇಜಾನಿರುತ್ತೆ, ಒಂದು ಯಾವುದಾದ್ರು ಹೇಳು. ಒಂದು ಫನ್ನಿ ಮೂಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಫಸ್ಟು ಅಲ್ಲಿ ಕಾಲೇಜಲ್ಲಿ PUC ಓದಬೇಕಾದ್ರೆ ನೈಟ್ ಕ್ಲಾಸ್ ತೊಗೊತಾಯಿದ್ರು. ಒಂದು 4 o'clock ನೈಟ್ ನಾವು ಅಲ್ಲೇ ಸ್ಲೀಪ್ ಮಾಡಿದ್ವಿ, ಕ್ಲಾಸಲ್ಲೇ ಸ್ಲೀಪ್ ಮಾಡ್ತಾಯಿದ್ವಿ. ಏನು ಮಾಡಬೇಕು, ಊಟ ತರೋಕ್ಕೆ ಅಂತ ಹೋಗಿದ್ವಿ. ನಾನು, ನಮ್ಮ ಫ್ರೆಂಡು ಮತ್ತು ಇನ್ನೊಬ್ಬ ಫ್ರೆಂಡು ಹೋಗಿದ್ವಿ. ನಾವು 3 ಜನ ಹೋಗಿದ್ವಿ. ಗಾಡಿ ನಾನು ಓಡಿಸ್ತಾ ಇದ್ದೆ. ಗಾಡಿ ಓಡಿಸ್ಬೇಕಾದ್ರೆ ಒಂದು ಕೆಂಪಾಬುದ್ದಿ ಕೆರೆ ಹತ್ರ ಅಲ್ಲಿ ಹೋಗಿದ್ವಿ. ಅಲ್ಲಿ ಒಂದು ಹಂಸ ಬಂದಾಗ ಬ್ರೇಕ್ ಹಿಡಿಯೋದು ಅಷ್ಟೇ. ಸುತ್ತಮುತ್ತ ನೋಡ್ರೆ ಒಂದು 20-30 ನಾಯಿಗಳು ಅಟ್ಯಾಕು. ಅಯ್ಯೋ ಹೆಂಗೆ ಅಯ್ಯೋ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ ಎಕ್ಸೈಟರ್ ಕೊಡ್ತೀನಿ. ಮುಂದೆ ಬೇರೆ ಕಾರ್ ಅಡ್ಡ ಐತೆ, ಅಯ್ಯೋ ನಾಯಿ ಫುಲ್ಲು ಸುತ್ತ ಅಟ್ಯಾಕ್ ಆಗ್ಬಿಡಿ. ನಾನು ಕಾಲೆತ್ತಿ ಮುಂದೆ ಇಕ್ಬಿಟ್ಟಿದ್ದೀನಿ, ಅವನ ಕಾಲೇಜ್ ನನ್ನ ಮೇಲೆ ಇಕ್ಬಿಟ್ಟವನೇ. ಅಯ್ಯೋ ಹೆಂಗೆ ಆಗೈತೆ ಅಂದರೆ ಅಲ್ಲಿಂದ ಬಂದವಲ್ಲ ಅಂದ, ಅಲ್ಲಿ ಕ್ಲಾಸ್ ಮೇಲೆ ಹೋಗಿ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ದೀವಿ. ಅಯ್ಯೋ ಅಪ್ಪ ಹೆಂಗಪ್ಪ ಬಂದು ಅಲ್ಲಿಂದ ನೆನೆಸ್ಕೊಂಡ್ರೆ ನನಗೆ ಎಷ್ಟು ಭಯ ಆಯ್ತಾಯಿತ್ತು. ಯಪ್ಪ ಅದೊಂದು ಫನ್ನಿ ಮೂಮೆಂಟು, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ.
ಕಂಟೆಂಟ್ ಕ್ರಿಯೇಷನಲ್ಲಿ ಕ್ವಾಲಿಟಿ ಯಾಕೆ ಅಷ್ಟು ಇಂಪಾರ್ಟೆಂಟ್? ಕ್ವಾಲಿಟಿ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಹತ್ರ ಸ್ವಲ್ಪ ಜನಗಳ ಹತ್ರ ಫೋನ್ ಇರಲ್ಲ, ಪಾಪ ಅವ್ರು ಏನು ಮಾಡ್ತಾರೋ ಒಂದು ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಫ್ರೆಂಡ್ ಫೋನಲ್ಲೂ ಯೂಸ್ ಮಾಡ್ಕೋಬೋದು. ವೀಡಿಯೋ ಚೆನ್ನಾಗಿ ಬರುತ್ತೆ. ಈಗ ಕ್ಯಾಪ್ ಕಟ್ ಇದೆ, ಕ್ಯಾಪ್ ಕಟ್ಟಲ್ಲಿ ಹೋಗ್ಬಿಟ್ಟು ನೀವು ಎಡಿಟ್ ಮಾಡ್ಕೊಂಡು ಮಾಡ್ಬೋದು. ಸ್ವಲ್ಪ ಜನ ಕ್ಯಾಪ್ ಕಟ್ ಯೂಸ್ ಮಾಡೋಕ್ಕೂ ಗೊತ್ತಿಲ್ಲ. ನಮ್ಮ ಇಂಡಿಯನ್ ಸರ್ವರಲ್ಲಿ ಕ್ಯಾಪ್ ಕಟ್ಟೇ ಇಲ್ಲ. ಆಗ VPN ಯೂಸ್ ಮಾಡ್ಬಿಟ್ಟು ಮಾಡ್ಬೋದು. ಎಡಿಟಿಂಗಲ್ಲೇ ಇಂಪಾರ್ಟೆಂಟ್ ಇರೋದು. ಎಡಿಟಿಂಗ್ ನೀವು ಚೆನ್ನಾಗಿ ಮಾಡಿದ್ರೆ ವೀಡಿಯೋ ಬ್ಲರ್ ಇದ್ರೂ ಪರವಾಗಿಲ್ಲ, ಕ್ಯಾಪ್ ಕಟ್ಟಲ್ಲಿ ಹೋಗಿ ಮಾಡ್ಕೊಬೋದು ಅನ್ಬ್ಲರು. ಮತ್ತು ಇವಾಗೇನು ಹೊಸ ಇದೆಲ್ಲ ಬಂದಿದೆ, ಎಡಿಟರ್ ಆ್ಯಪ್ ಎಲ್ಲ ಬಂದಿದೆ, ಅದೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ನಮ್ಮಂಥ ಹುಡುಗರಿಗೆ, ಲೈಕ್ ನಮ್ಮ ಏಜ್ ಹುಡುಗರಿಗೆ ಏನು ಅಡ್ವೈಸ್ ಕೊಡ್ತೀರಾ? ಅಡ್ವೈಸ್ ಅಂದರೆ ನಿಮ್ಮ ಡ್ರೀಮ್ ಚೇಸ್ ಮಾಡಿ. ಏನು ನಿಮ್ಮ ಡ್ರೀಮ್ ಇದೆ ಅದನ್ನು ಚೇಸ್ ಮಾಡಿ. ಇವಾಗ ಕಂಟೆಂಟ್ ಕ್ರಿಯೇಷನ್ ಇದ್ದರೆ ಇವಾಗಲೇ ಸ್ಟಾರ್ಟ್ ಮಾಡಿ, ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. ಜನ ಏನು ಅನ್ಕೊತಾರೆ ಅನ್ನೋದು ಬಿಟ್ಟಾಕ್ಬಿಡಿ. ಜನ ಎಲ್ಲ ಇವತ್ತು ಮಾತಾಡ್ತಾರೆ, ನಾಳೆ ಸುಮ್ಮನೆ ಇರ್ತಾರೆ. ಅವ್ರದ್ದು ಮನೇಲಿ ಏನೋ ಅದೇ ಥರ ನಡೆದ್ರೆ ಅವರೇ ಸುಮ್ಮನೆ ಆಗೋಯ್ತಾರೆ. ಇವತ್ತಿಂದ ಸ್ಟಾರ್ಟ್ ಮಾಡಿ, ಇವಾಗಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಹುಡುಗಿರಿಗೆ ಏನು ಅಡ್ವೈಸ್ ಕೊಡ್ತೀರಾ? ಹುಡುಗಿರಿಗೆ ಏನು ಅಡ್ವೈಸ್ ಕೊಡೋಣ ನಾವು? ಹುಡುಗಿರಲ್ಲಿ ಎಷ್ಟೊಂದು ಜನ ಇರ್ತಾರೆ, ಅವರು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರ ಮನೆ ಸಪೋರ್ಟ್ ಇರೋಲ್ಲ, ಅವ್ರ ಫ್ಯಾಮಿಲಿ ಸಪೋರ್ಟ್ ಇರೋಲ್ಲ. ಜನ ಏನು ಅನ್ಕೊತಾರೆ ಅಂತ ಅವ್ರಿಗೂ ಭಯ ಇರುತ್ತೆ. ಚೆನ್ನಾಗಿ ಮಾಡ್ತಾರೆ ಹುಡುಗಿರು, ಮನ್ಸು ಮಾಡಿದ್ರೆ ಏನು ಅವರು ಮಾಡ್ಬೇಡಿ ಕಂಟೆಂಟ್ ಕ್ರಿಯೇಷನ್ನು. ಇವಾಗೆಲ್ಲ ಗೇಮರ್ಗಳು ಹುಡುಗರು ಮಾತ್ರ ಗೇಮರ್ಸ್ಗಳಿದ್ರು, ಹುಡುಗಿ ಗೇಮರ್ಸ್ಗಳು ಇದ್ದಾರೆ, ಹುಡುಗಿರು ಗೇಮ್ ಆಡಿದ್ದಾರೆ. ಹುಡುಗಿರು ಏನು ನಮಗಿಂತ ಏನು ಹುಡುಗಿರು ಕಮ್ಮಿಲ್ಲ, ಹುಡುಗಿರು ಒಂದು ನಂಬಿಕೆಯಿಂದ ಒಂದು ಬಟ್ಟ ಮೇಲಿದ್ದಾರೆ. ಅವರು ಏನು ನಮ್ಮ ಕೈಲಿ ನಾವು ಮಾತ್ರ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಬಾರ್ದು. ಅವ್ರ ಕೈಲೂ ಆಗುತ್ತೆ. ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಅವರು ಎಲ್ಲ ಮಾಡ್ತಾರೆ. ಅವ್ರಿಗೊಂದು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಅವರು ಎಲ್ಲನೂ ಮಾಡ್ಬೋದು, ಏನೇ ಆದರೂ ಪರವಾಗಿಲ್ಲ. ಇವಾಗಿರೋ ಹೀರೋಗಳಲ್ಲಿ ನೀವು ಯಾರನ್ನ ಇನ್ಸ್ಪೈರ್ ಆಗಿ ತಗೊತೀರಾ? ಇವಾಗಿರೋ ಹೀರೋಗಳು ತುಂಬ ಹೀರೋಗಳು ಬಂದಿದ್ದಾರೆ. ದರ್ಶನ್ ಇದ್ದಾರೆ, ಸುದೀಪ್ ಇದ್ದಾರೆ, ಯಶ್ ಸರ್ ಇದ್ದಾರೆ, ಗಣೇಶ್ ಸರ್ ಇದ್ದಾರೆ. ನಾನು ಇನ್ಸ್ಪೈರ್ ಆಗಿ ತೊಗೊಳೋದು ಅಂತ ಹೇಳಿದ್ರೆ ಯಶ್ ಸರ್ನ. ಯಾಕೆ ಅಂತ ಹೇಳಿದ್ರೆ ಅವ್ರು ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ, ಅವಾಗಿಂದ ಸ್ಟ್ರಗಲ್ ಪಟ್ಟಿದ್ದಾರೆ. ಇವಾಗ ಒಂದು ದೊಡ್ಡ ಮಟ್ಟ ಬಾಲಿವುಡ್, ಹಾಲಿವುಡ್ಡು ಅಲ್ಲೆಲ್ಲ ಮೂವಿ ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನೇ ನಾನು ಯಾವತ್ತೇ ಆದರೂ ಪರವಾಗಿಲ್ಲ, ಅವ್ರನ್ನೇ ಇನ್ಸ್ಪೈರ್ ಆಗಿ ತೊಗೊತೀನಿ. ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತಾರೆ ಈಗ ಸ್ಟಾರ್ಟ್ ಮಾಡಿರೋ ಕಂಟೆಂಟ್ ಕ್ರಿಯೇಟರ್ಸು? ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೈಂಡೆಲ್ಲ ಫಿಕ್ಸ್. ನೆಗೆಟಿವ್ ಯಾವುದೇ ಒಂದು ವಿಷಯದಲ್ಲಿ ನೆಗೆಟಿವ್ ಬಂದೆ. ಇವಾಗ ಜನಗಳು ಪಾಸಿಟಿವ್ಗಿಂತ ಜಾಸ್ತಿ ನೆಗೆಟಿವ್ ತಿಂಕ್ ಮಾಡ್ತಾರೆ. ಏನಂಗಂತ ಗೊತ್ತಿಲ್ಲ, ಅವ್ರ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಇವಾಗ ಮಾಡಬೇಕು ಅಂತಿಲ್ಲ, ಮಾಡಿದ್ರೆ ಬಿಟ್ಟಾಗ ಮಾಡಿರಿ ಅಷ್ಟೇ. ಮಾಡಬೇಕು, ನೆಗೆಟಿವ್ ಅನ್ನೋದು ಬಿಟ್ಟಾಕಬೇಕು. ನೆಗೆಟಿವ್ ಅನ್ನೋದು ಬರುತ್ತೆ ಲೈಫಲ್ಲಿ. ನೆಗೆಟಿವ್ ಇಲ್ಲದೆ ಪಾಸಿಟಿವ್ ಅಲ್ಲ, ಪಾಸಿಟಿವ್ ಇಲ್ಲದೆ ನೆಗೆಟಿವ್ ಅಲ್ಲ. ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಏನು? ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಂದ್ರೆ ನಿಮ್ಮ ಕಂಟೆಂಟು ತುಂಬ ಇಂಪಾರ್ಟೆಂಟು. ಕಂಟೆಂಟೇ ಜನಗಳಿಗೆ ಇಷ್ಟ ಆಗೋದು. ನೀವು ಯಾವ ಥರ ಕಂಟೆಂಟ್ ಕೊಡ್ತೀರೋ ಆ ಥರ ಜನ ನಿಮ್ಗೆ ಇಷ್ಟಪಡ್ತಾರೆ. ಒಳ್ಳೆ ಕಂಟೆಂಟ್ ಕೊಟ್ಟರೆ ಫುಲ್ಲು ಚೆನ್ನಾಗಿ ಇಷ್ಟಪಡ್ತಾರೆ. ನಿಮ್ಮದು ಕಂಟೆಂಟ್ ಏನೋ ಚೆನ್ನಾಗಿಲ್ಲ, ಯಾರೂ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ, ಅಷ್ಟೊಂದು ಓಡಲ್ಲ. ಕಂಟೆಂಟ್ ತುಂಬ ಇಂಪಾರ್ಟೆಂಟು ಇದರಲ್ಲಿ. ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಫೀಲಿಂಗ್ ಇತ್ತು? ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಭಯ ಇತ್ತು. ಏನು ಹೆಂಗೆ ತಗೊತಾರೆ ಜನ, ಏನಂತಾರೆ ಅಂತ, ಮನೆಯವ್ರೇನು ಅನ್ಕೊತಾರೆ, ರಿಲೇಟಿವ್ಸ್ ಏನು ಅನ್ಕೊತಾರೆ ಅಂತ. ಫಸ್ಟ್ ವೀಡಿಯೋ ಬಿಟ್ಟಾದಮೇಲೆ ಒಂದು ಸ್ವಲ್ಪ ಜಾಸ್ತಿ ಲೈಕ್ಸು ಮತ್ತು ವ್ಯೂಸ್ ಬಂದಮೇಲೆ ಜನಗಳು ಇಷ್ಟಪಡ್ತಾ ಇದ್ದಾರಪ್ಪ, ನಾನು ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತೇಳಿ ಸ್ಟಾರ್ಟ್ ಮಾಡೋದು. ನೀವು ಮಾಡ್ತಿರೋ ಕಂಟೆಂಟ್ ಕ್ರಿಯೇಷನಲ್ಲಿ ಯಾವ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ? ನಾನು ಮಾಡ್ತಾ ಕಂಟೆಂಟ್ ಕ್ರಿಯೇಷನಲ್ಲಿ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅನ್ನಿಸ್ತೈತೆ. ಎಲ್ಲ ಕ್ಯಾರೆಕ್ಟ್ರು ಮಾಡ್ತೀನಿ. ಅಪ್ಪ ಕ್ಯಾರೆಕ್ಟರ್, ಅಮ್ಮ ಕ್ಯಾರೆಕ್ಟರು, ಮಗನ ಕ್ಯಾರೆಕ್ಟರು, ಮಗಳ ಕ್ಯಾರೆಕ್ಟರು, ಎಲ್ಲ ಕ್ಯಾರೆಕ್ಟ್ರು ಮಾಡ್ತಾಯಿದ್ದೀನಿ. ಇನ್ನೂ ಇಂಪ್ರೂವ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಆ್ಯಕ್ಟಿಂಗ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಚಾನ್ಸ್ ಸಿಗುತ್ತೆ, ನಾನೇನು ಇನ್ನೂ ಬಿಟ್ಟಿಲ್ಲ. ಚಾನ್ಸ್ ಸಿಗುತ್ತೆ. ಯಾವುದಾದ್ರೂ ಒಂದು ಇದರಲ್ಲಿ ಸೀರಿಯಲ್ ಆದರೂ ಪರವಾಗಿಲ್ಲ, ಮೂವಿ ಆದರೂ ಪರವಾಗಿಲ್ಲ, ಚಾನ್ಸ್ ಸಿಗುತ್ತೆ ಅಂತ ನಾನು ಆ್ಯಕ್ಟಿಂಗ್ ಸ್ಕಿಲ್ಸ್ ಮೇಲೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ. ಸೂಪರ್. ಈಗ ತಮಿಳ್ನಾಡಲ್ಲಿ ವಿಜಯ್ ತಲಪತಿ ಅವರು CM ಆಗಿದ್ದಾರೆ. ಅವರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಸೊ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಯಾರಾದರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೀವು? ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಉಪೇಂದ್ರ ಅವರಾದರೆ ನಮ್ಮ ಕರ್ನಾಟಕ ಒಂದು ಸ್ವಲ್ಪ ಇದು ಗ್ರೋ ಆಗುತ್ತೆ, ಜನಗಳಿಗೆ ಬುದ್ಧಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಯಾವುದೇ ಜನಗಳ ಸಪೋರ್ಟ್ ಇಲ್ಲದೇ ಅವರು ಅಷ್ಟೇ ಮಾಡ್ತಾಯಿದ್ದಾರೆ, ಇನ್ನೂ ಇಲ್ಲ. ಜನಗಳು ಸಪೋರ್ಟ್ ಮಾಡಿದ್ರೆ ನಮ್ಮ ಇವಾಗ ಹೆಂಗೆ ವಿಜಯ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾರೋ ನಮ್ಮ ಕರ್ನಾಟಕದಲ್ಲಿ ಜನಗಳಿದ್ದಾರೆ, ಏನು ಹಂಗೇನಿಲ್ಲ. ಜನಗಳೆಲ್ಲ ಬುದ್ಧಿ ಇದೆ ಜನಗಳಿಗೂ. ಅವ್ರಿಗೂ ಗೊತ್ತಿದೆ ನಮ್ಮ ಕರ್ನಾಟಕದ ನಮ್ಮ ಮುಂದೆ ಯೂತ್ಗೆ ಏನೇನು ಬೇಕು, ಸ್ಟಡೀಸ್ಗಳಾಗಿರ್ಬೋದು, ಬೇರೆ ಏನಾದ್ರಲ್ಲೂ ಯಾವುದೇ ಒಂದು ಪ್ರಾಪರ್ಟಿ ಸೈಟು, ಇನ್ನು ಮುಂದೆ ಏನೇನು ನಮ್ಮ ಜನ್ರೇಷನ್ಗೆ ಏನೇನು ಉಪಯೋಗ ಇನ್ನೂ ಉಳಿಸ್ಬೇಕು ನಮ್ಮ ಜನ್ರೇಷನ್ಗೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ವ. ನೀವು ಒಳ್ಳೆ ಪ್ರಜೆನ ನಮ್ಮ ಕರ್ನಾಟಕಕ್ಕೆ ತಂದರೆ ಅವ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾನೆ. ನಮಗೆಲ್ಲ ಒಬ್ಬರು ಲೀಡರ್ ಅಂತ ಒಬ್ರು ಲೀಡರ್ ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರುತ್ತೆ. ನಮ್ಮ ಇವಾಗಿರೋದು ಏನು ಅಂದರೆ ಏನಂತ ಹೇಳೋಕ್ಕಾಗಲ್ಲ. ಅವ್ರವ್ರು ದುಡ್ಡು ತಿನ್ಕೊತಾರೆ. ಇವಾಗ ಪೊಲಿಟಿಷಿಯನ್ಸ್ಗಳೆಲ್ಲ ಅವ್ರವ್ರು ದುಡ್ಡು ತಿನ್ಕೊಂಡು ಅವ್ರವ್ರು ಮಾಡ್ಕೊಂಡು ಅವ್ರವ್ರ ಫ್ಯಾಮಿಲಿಯನ್ನು ಮಾತ್ರ ನೋಡ್ಕೋತವ್ರೆ.
ನಮಗೆ ಇವಾಗ ಜನ್ಸಿಗೆ ಒಂದು ಕರೆಕ್ಟಾಗಿರೋ ಪೊಲಿಟಿಷಿಯನ್ ಬರಬೇಕಂತೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಉಪೇಂದ್ರ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಒಂದು ವಿಡಿಯೋ ಆರ್ ಒಂದು ರೀಲ್ ಕ್ರಿಯೇಟ್ ಮಾಡೋಕ್ಕೆ ನೀವು ಎಷ್ಟು ಟೈಮ್ ತಗೊತೀರಿ? ಒಂದು ಕಂಟೆಂಟಲ್ಲಿ ತುಂಬ ಏನಾದ್ರು ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅಂದರೆ ಒಂದು ಮಿನಿಮಮ್ 30 ಸೆಕೆಂಡ್ಸಲ್ಲೇ ಮುಗಿಸ್ತೀನಿ ನಾನು ಕಂಟೆಂಟೆಲ್ಲ. ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ನಂದು 1 ನಿಮಿಷ ಇರುತ್ತೆ, 1 ನಿಮಿಷ 1.5 ನಿಮಿಷ ಅಷ್ಟೇ. ಆದಷ್ಟು ಕಮ್ಮಿಲೇ ಮಾಡೋಕ್ಕೆ ನೋಡ್ತೀನಿ, ಜಾಸ್ತಿ ಲೆಂತೆಲ್ಲ ಎಳ್ಯೋಕ್ಕೆ ಹೋಗಲ್ಲ. ಜನಗಳಿಗೆ ಅಷ್ಟೊಂದು ಲೆಂತ್ ಹೇಳಿದ್ರೆ ಏನು ಕ್ಲಾಸಲ್ಲಿ ಪಾಠ ಕೇಳೋ ಥರ ಇರುತ್ತೆ. ಇವಾಗ ನಮ್ಮ ನೋಡ್ತಿರೋದಾಗ ಒಂದೇ ಹೇಳೋದು, ಕೆಳಗಡೆ ಫಾಲೋ ಬಟನ್ ಇದೆ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅದು ಕಮೆಂಟ್ ಮಾಡಿ.